ಏನ್ರಪ್ಪ ಎಲ್ಲಾ ಗುಂಪಾಗಿ ಬಂದ್ಬಿಟ್ಟಿದ್ದೀರಿ? ಹೊಳೆ ಹತ್ರ ಹುಲಿ ಕಾಣಿಸ್ಕಂತು ಬುದ್ಧಿ. ಆಕಳನ್ನ ಎಳ್ಕೊಂಡು ಹೊರಟೋಗ್ಬಿಟ್ಟಿದೆ ಬುದ್ಧಿ. ಊರ್ನಲ್ಲಿರೋ ಜನ ಎಲ್ಲ ಎದ್ರಕೊಂಡು ಸುಮ್ಮನೆ ಇದ್ದಾರೆ ಬುದ್ಧಿ. ಹೌದಾ? ಯೋಚನೆ ಮಾಡ್ಬೇಡಿ, ಇವತ್ತೇ ಮೇಲಿನ ಅಧಿಕಾರಿಗಳು ತಿಳಿಸ್ತೇನೆ, ಅವ್ರು ಬಂದು ಹುಲಿ ನೋಡಿಸ್ತಾರೆ. ಸರಿ. ನಮಸ್ಕಾರ ಪ್ರೆಸಿಡೆಂಟ್ರಿಗೆ. ಅಷ್ಟೊಂದು ವಿನಯ ತೋರಿಸ್ಬೇಕಾದಿಲ್ಲ ಮಾರ್ತಾಂಡ. ಎಷ್ಟೇ ಆಗ್ಲಿ ನೀ ನನಗಿಂತ ದೊಡ್ಡವನು. ಹಣದಲ್ಲಿ ಮಾತ್ರ 15 ವರ್ಷದಿಂದ ತಾವೇ ಪ್ರೆಸಿಡೆಂಟ್ರು, ಈ ರಾಮಾಪುರದ ಸಾರ್ವಭೌಮರು. ನಾನು ಖಾಲಿ ಪಂಚಾಯತ್ ಬೋರ್ಡ್ ಮೆಂಬರು. ತಿಮ್ಮನ ಕೈಲಿ ಬಂದು ನೋಡು ಅಂತ ಹೇಳಿ ಕಳಿಸಿದ್ರಂತೆ. ಯಾಕೆ? ನೀನಾಗಾಗ ಬೆಂಗಳೂರಿಗೆ ಹೋಗ್ತಿರ್ತೀಯಂತೆ? ಹೌದು, ಸಣ್ಣ ಪುಟ್ಟ ರಾಜಕೀಯ ಕೆಲಸಗಳಿರ್ತಾವಲ್ಲ. ಜೊತೆಗೆ ಉಪ್ಪಿನಕಾಯಿ ಜಾಡಿಗಳನ್ನು ಕಳಿಸ್ತಿರ್ತೀಯಂತೆ? ಸ್ನೇಹ ಬೆಳೆಸ್ಕೋಬೇಕು ಅಂದ್ರೆ ಏನಾದ್ರು ಕೊಡ್ತಾ ಇರ್ಬೇಕಲ್ಲ. ನಮಸ್ಕಾರ ತಾಯಿ. ಬೆಂಗಳೂರಿನವ್ರಿಗೆ ನಮ್ಮ ತೋಟದ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಪಂಚ ಪ್ರಾಣ. ಅದಕ್ಕೆ ಜಾಡಿಗಳನ್ನ ಕಳಿಸ್ತಾ ಇರ್ತೀನಿ. ಉಪ್ಪಿನಕಾಯಿ ಮೇಲೆ ಪ್ರಾಣನ ಅಥವಾ ಅದರ ಜೊತೆ ಕಳಿಸೋ ಬೇರೆ ಪದಾರ್ಥದ ಮೇಲೆ ಪ್ರಾಣನ? ಸುಳ್ಳು ಪರಮಾತ್ಮ. ಪದಾರ್ಥ ಅಂದ್ರೇನು, ಬೇರೆ ಅಂದ್ರೇನು? ಮಾರ್ತಾಂಡ, ನನ್ನ ಹತ್ರ ಕಟ್ಟಿಟ್ಬಿಡು ನಿನ್ನ ಆಷಾಢಭೂತಿತನನ. ನಮ್ಮೂರು ನ್ಯಾಯ ನೀತಿಗೆ ತವರೂರು. ನಿನ್ನ ಸ್ವಾರ್ಥಕ್ಕೋಸ್ಕರ ರಾಮಾಪುರದ ಹೆಸರಿಗೆ ಮಸಿ ಬೆಳಿಬೇಡ, ಜನರಿಗೆ ಮೋಸ ಮಾಡಬೇಡ. ತಕ್ಷಣ ನಿನ್ನ ಉಪ್ಪಿನಕಾಯಿನ ವ್ಯವಹಾರ ನಿಲ್ಲಿಸ್ಬಿಡು. ಇಲ್ದೆ ಹೋಯ್ತು ಅಂದ್ರೆ ಪಂಚಾಯಿತಿ ಸೇರಿಸಿ ಊರಿಂದ ಬಹಿಷ್ಕಾರ ಹಾಕ್ಬೇಕಾದೀತು. ಹುಷಾರ್. ಪ್ರೆಸಿಡೆಂಟ್ರಿಗೆ ನಮಸ್ಕಾರ. ಈ ದಾರಿನಲ್ಲಿ ಹುಲಿ ತಿರುಗಾಡ್ತಿದೆ ಅಂತ ಗೊತ್ತಿದ್ರೂನು ರಾತ್ರಿಯಲ್ಲಿ ಹೀಗೆ ಬರ್ತಿದ್ದೀರಲ್ಲ. ಮಾತಾಡೋ ಹುಲಿಗಳಿಗೇ ನಾನು ಹೆದರೋದಿಲ್ಲ, ಇನ್ನ ಮೂಗ್ ಪ್ರಾಣಿಗಳು ಏನ್ ಮಾಡುತ್ತೋ? ಮಾತಾಡೋ ವ್ಯಾಘ್ರಕ್ಕೆ ಹೆದರದೆ ಇದ್ರು ಗೋಮುಖ ವ್ಯಾಘ್ರಕ್ಕೆ ನೀನು ಹೆದರಬೇಕು, ನಿಮ್ಮಪ್ಪನೂ ಹೆದರಬೇಕು.